ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವಂತ ಈಶ್ವರಪ್ಪ ಈಗ ಫುಲ್ ಗರಂ ಆಗಿಬಿಟ್ಟಿದ್ದಾರೆ. ನನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿರೋದು 3 ದಿನದ ವ್ಯವಸ್ಥೆ ಅಷ್ಟೇ ಅಂತ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಪಕ್ಷೇತರ ಅಭ್ಯರ್ಥಿ ಕೆಎಸ್ ಈಶ್ವರಪ್ಪ TV5 ಕನ್ನಡದ ಜೊತೆ ಮಾತನಾಡಿದ್ದಾರೆ. ವಿಜಯೇಂದ್ರ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ನಾನು ಅಂತ ಕೂಡ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ವಾಪಸ್ ತಗೊಳ್ತಾರೆ ಅನ್ನುವಂತ ಮಾತುಗಳನ್ನು ಕೂಡ ಈಶ್ವರಪ್ಪ ಆಡಿದ್ದಾರೆ. 6 ವರ್ಷದ ಉಚ್ಚಾಟನೆ ಏನ್ ಅಲ್ಲ ಇದು. ಜಗದೀಶ್ ಶೆಟ್ಟರ್ ಎಷ್ಟು ವರ್ಷ ಹೋದ್ರು, ಈಗ ಕಾಲ್ ಹಿಡಿದು ಕರ್ಕೊಂಡು ಬಂದಿಲ್ವಾ ಅವ್ರನ್ನ? ಬೆಳಗಾವಿ ಕ್ಷೇತ್ರಕ್ಕೆ ಟಿಕೆಟ್ ಕೊಟ್ಟಿಲ್ವಾ? ಇವೆಲ್ಲ 6 ವರ್ಷ ನಡೆಯುವಂಥ ವ್ಯವಸ್ಥೆ ಅಲ್ಲ, ಕೇವಲ 3 ದಿನ ಅಷ್ಟೇ. ಚುನಾವಣೆ ಆದಮೇಲೆ ಗೆಲ್ತೇನೆ, ವಾಪಸ್ ಹೋಗ್ತೀನಿ ಬಿಜೆಪಿಗೆ ಅಂತ ಈಶ್ವರಪ್ಪ ಮಾತನಾಡಿದ್ದಾರೆ. ಈ ಮೂಲಕ ಬಿಜೆಪಿಯ ವಿರುದ್ಧ ಗರಂ ಆಗಿ ಈಶ್ವರಪ್ಪ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇವರ ವ್ಯವಸ್ಥೆ ಏನಿದೆ 3 ದಿನದಷ್ಟೇ, 3 ವರ್ಷ 6 ವರ್ಷದಲ್ಲ ಅಂತ ಹೇಳಿದ್ದಾರೆ. ಲೋಕಸಭಾ ಕ್ಷೇತ್ರದಿಂದ ಪಕ್ಷ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪನವರು ಬಿಜೆಪಿ ಪಕ್ಷದಿಂದ ಉಚ್ಚಾಟನೆಯನ್ನ ಮಾಡಲಾಗಿದೆ. ಪ್ರಮುಖವಾಗಿ ಅವರ ಮೊದಲ ರಿಯಾಕ್ಷನ್ ಕೇಳ್ತೇನೆ ಸರ್. ನಿಮ್ಮ ಪಕ್ಷೇತರ ಸ್ಪರ್ಧೆ ಮಾಡೋಕ್ಕೆ ನಿಮ್ಮನ್ನ ಉಚ್ಚಾಟನೆಯನ್ನ ಮಾಡಿದ್ದಾರೆ ಸರ್, ಏನು ಹೇಳ್ತೀರಿ? ವಿಜೇಂದ್ರ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ದಿನ ಗೊಂದಲ ಮಾಡ್ತಾ ಇದ್ರು, ಅವ್ರು ನೀವು ವಾಪಸ್ ತಗೋತಾರೆ ಅಂತ. ಅವ್ರು ವಾಪಸ್ ತಗೋತಾರೆ ಅಂತ ಹೇಳಿದ ತಕ್ಷಣ ಇಡೀ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಜನರುಗಳಿಗೆ ಗೊಂದಲ ಇತ್ತು. ನಾವು ಚುನಾವಣೆಗೆ ಈಶ್ವರಪ್ಪ ಬೆಂಬಲ ಕೊಡ್ತೀವಿ ಅಂತ ಹೋಗ್ಬಿಟ್ರೆ ಅವ್ರು ವಾಪಸ್ ತೊಗೊಂಡ್ಬಿಟ್ರೆ ನಮ್ಮ ಕತೆ ಏನು ಅನ್ನೋದು ಭಾಳ ಜನ ಹೇಳ್ತಾ ಇದ್ರು. ಯಾವಾಗ ಉಚ್ಚಾಟನೆ ಅಂತ ಆಯಿತೋ ಅವರೆಲ್ಲರೂ ತೀರ್ಮಾನ ಮಾಡಿ ಇವತ್ತು ನೇರವಾಗಿ ನನ್ನ ಬೆಂಬಲಕ್ಕೆ ಬರ್ತಾ ಇದ್ದಾರೆ. ಇವಾಗಲೇ ಹೊಸನಗರ ಭಾಗದವರೆಲ್ಲ ಬಂದಿದ್ದು ನೀವು ನೋಡಿದ್ದೀರಿ. ಇಡೀ ಜಿಲ್ಲೆಯಲ್ಲಿ ಈ ರೀತಿ ಬರ್ತಾರೆ, ಬೆಂಬಲ ಕೊಡ್ತಾರೆ, ಈ ಚುನಾವಣೆಯಲ್ಲಿ ಗೆಲ್ಲಿಸ್ತಾರೆ. ಇದಕ್ಕೆ ನಾನು ವಿಜೇಂದ್ರ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಕೊನೆ ಕ್ಷಣದಲ್ಲೂ ಕೂಡ ನಿಮಗೆ ಬಿಜೆಪಿಲಿ ಅವಕಾಶ ಕೊಡೋ ಕೆಲಸವನ್ನು ಮಾಡಿದ್ರು ಅಂತ, ಅಂದರೆ ನೀವು ನಾಮಪತ್ರ ಹಿಂಪಡೆದಿರೋ ಒಂದಷ್ಟು ನಿರೀಕ್ಷೆಗಳನ್ನು ಕೂಡ ಅವ್ರು ಇಟ್ಕೊಂಡಿದ್ರು ಅಂತ. ನಾನು ಅದಕ್ಕೆ ಹೇಳ್ತೀನಲ್ಲ, ನಾನು ಇಲ್ಲೋ ದಿನದಿಂದನೂ ಇವತ್ತಿನ ತನಕ ಸ್ಪಷ್ಟ ಮಾಡ್ತಿದ್ದೀನಿ, ಯಾವ ಕಾರಣಕ್ಕೂ ಕೂಡ ನಾನು ವಾಪಸ್ಸು ಹೋಗೋದಿಲ್ಲ. ಆದರೂ ಕೂಡ ಇವರು ಇಲ್ಲ ನಿಲ್ಲಲ್ಲ ಅಂತ ಗೊಂದಲವನ್ನು ನಿರ್ಮಾಣ ಮಾಡ್ತಾಯಿದ್ರು. ಇವಾಗ ಅವ್ರಿಗೂ ಸ್ಪಷ್ಟ ಆಯಿತು, ಇಡೀ ಜಿಲ್ಲೆಯ ಎಲ್ಲ ಜನಕ್ಕೂ ಸ್ಪಷ್ಟ ಆಯಿತು ನಾನು ಚುನಾವಣೆ ನಿಲ್ತೀನಿ ಅಂತ. ಹಾಗಾಗಿ ಎಲ್ಲರೂ ಕೂಡ ನೇರವಾಗಿ ಚುನಾವಣಾ ಪ್ರಚಾರಕ್ಕೆ ಭಾಗವಹಿಸ್ತಾರೆ ಮತ್ತು ನನಗೆ ಬೆಂಬಲ ಕೊಡ್ತಾರೆ, ಗೆಲ್ಲಿಸ್ತಾರೆ. ಸರ್, ಈಗ ಮೊದಲಿಂದ ಕೂಡ ಪಕ್ಷ ತತ್ವ ಸಿದ್ಧಾಂತ ಅಂತ ಹೇಳಿ ಅದರಲ್ಲೂ ಪಕ್ಷ ನನ್ನ ತಾಯಿ ಅಂತ ಹೇಳ್ತಿದ್ರಿ. ಪಕ್ಷವನ್ನು ಕಟ್ಟಿ ಬೆಳೆಸಂಥ ನಾಯಕರುಗಳು ನೀವು. ಅಂಥದ್ರಲ್ಲಿ ನಿಮ್ಮಂಥ ನಾಯಕರನ್ನ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದೆ. ಇದು ನಿಮಗೆ ಎಷ್ಟರ ಮಟ್ಟಿಗೆ ಅರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ? ಪ್ರಶ್ನೆನೇ ಇಲ್ಲ. ಇದನ್ನು 6 ವರ್ಷದ ತನಕ ಯಾರೋ ಜಗದೀಶ್ ಶೆಟ್ಟರ್ ಎಷ್ಟು ವರ್ಷ ಹೋದರು? ಕಾಂಗ್ರೆಸ್ಗೆ ಹೋದ ತಕ್ಷಣ ಸಸ್ಪೆಂಡ್ ಮಾಡಿದರು. 3 ದಿನಕ್ಕೆ ಹೋಗಿ ಅವ್ರ ಮನೆ ಕಾಲಿಡ್ಕೊಂಡು BJP ಕರ್ಕೊಂಡ್ಬಂದು ಬೆಳಗಾಂ ಟಿಕೆಟ್ ಕೊಡಲಿಲ್ವಾ? ಇವೆಲ್ಲ 6 ವರ್ಷ ಎಲ್ಲ 3 ದಿನ ವ್ಯವಸ್ಥೆ ಅಷ್ಟೇ. ಚುನಾವಣೆ ಮುಗಿತಿದ್ದಂಗೆ ಗೆಲ್ತೀನಿ, ವಾಪಸ್ BJPಗೆ ಮತ್ತೆ ಹೋಗ್ತೀನಿ. ಯಾವ ಆಧಾರದ ಮೇಲೆ ವಾಪಸ್ ಹೋಗ್ತೀನಿ ಮತ್ತೆ ಅಂತ ಹೇಳಿ? ಜನಬೆಂಬಲ ಮತ್ತು ಅವ್ರು ಮಾಡ್ತಿರೋಂಥ ಅವ್ಯವಹಾರಗಳು, ಅಪ್ಪ ಮಕ್ಕಳ ಕೈಲಿರೋಂಥ ಪಾರ್ಟಿ, ಹಿಂದುತ್ವದ ವಿರೋಧ ಮಾಡ್ತಿರೋ ಪಾರ್ಟಿ, ಇಡೀ ಜನಬೆಂಬಲ ನನಗೆ ಕೊಡ್ತಾ ಇದ್ದಾರೆ. ಅದ್ರ ಮುಖಾಂತರ ಗೆಲ್ತೀನಿ, ವಾಪಸ್ ನರೇಂದ್ರ ಮೋದಿ ಹತ್ರ ಹೋಗಿ ಕೈ ಎತ್ತೀನಿ, BJP ಮತ್ತೆ ಸೇರ್ತೀನಿ. ಪ್ರಮುಖವಾಗಿ ಈಗ ಮತ್ತೆ ಚಿಹ್ನೆ ಕೂಡ ಬಂದಿದೆ ನಿಮಗೆ, ನನಗೆ ಸಿಕ್ಕಿರೋಂಥ ಚಿಹ್ನೆ ತುಂಬ ನಂಗೆ ಸಂತೋಷ ಆಯಿತು. ರೈತನ ಚಿಹ್ನೆ ಸಿಕ್ಕಿರೋದು ಮಾತ್ರ ನಾನು ಯಾವುದೋ ಜನ್ಮದಲ್ಲಿ ಮಾಡೋದು ಪುಣ್ಯ ಅಂತ ನಾನು ಭಾವಿಸ್ತೇನೆ. ರೈತ ಜೊತೆ 2 ಕಬ್ಬು, ಇದನ್ನು ಈಗಾಗಲೇ ನಾನು ಪ್ರಚಾರ ಮಾಡೋಕ್ಕಿಂತನೂ ಇಡೀ ಲೋಕಸಭಾ ಕ್ಷೇತ್ರದ ಜನಸಾಮಾನ್ಯರು ಅವ್ರ ಬಾಯಲ್ಲೇ ಬರ್ತಾಯಿದೆ ರೈತ ಅಂತ. ನಂಗೆ ತುಂಬ ಅನುಕೂಲ ಆಗಿದೆ, ತುಂಬ ಸಂತೋಷನೂ ಕೂಡ ಆಗಿದೆ. ಮುಂದಿನ ಕಾರ್ಯತಂತ್ರಗಳು ಹೇಗಿರ್ತದೆ ಸರ್? ಈ ಕ್ಷೇತ್ರದಲ್ಲಿ ಓಡಾಟ ಇರ್ಬೋದು ಅಥವಾ ಯಾರು ರ್ಯಾಲಿಗಳು ಅಥವಾ ಆ ಥರದನ್ನು ಮಾಡ್ತಾರೆ? ಎಲ್ಲವೂ ಮಾಡ್ತೀನಿ. ಚುನಾವಣೆ ಹೊಸ್ತೇನಲ್ಲ, ಏನೇನು ಈಗಾಗಲೇ ಇದಾಯಿತು. ಇವತ್ತು ಮಧ್ಯಾಹ್ನ ಆನವಟ್ಟಿ ಭಾಗದಲ್ಲಿ ಇಡೀ ಸ್ವರಭಾದ ಎಲ್ಲ ಒಟ್ಟಿಗೆ ಸೇರ್ತಾ ಇದ್ದಾರೆ. ಪ್ರಮುಖ ಕಾರ್ಯಕರ್ತರೆಲ್ಲರೂ ಕೂಡ ಸೇರ್ತಾ ಇದ್ದಾರೆ. ನಾಳೆ ಭದ್ರಾವತಿನಲ್ಲಿ ಹಿಂದೂ ಸಮಾಜದ ಎಲ್ಲ ಯುವಕರು ಒಟ್ಟಿಗೆ ಸೇರ್ತಾ ಇದ್ದಾರೆ. ಹಿಂಗೆ ಬೈಂದೂರಲ್ಲಿ ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ. ಇಡೀ ಲೋಕಸಭಾ ಕ್ಷೇತ್ರ ಚಟುವಟಿಕೆ ನಡೀತಾನೆ. ನನ್ನ ಪ್ರವಾಸವೂ ಇದೆ, ಎಲ್ಲ ಕಾರ್ಯಕರ್ತರು ಪ್ರವಾಸ ಮಾಡ್ತಾರೆ. ಪ್ರತಿ ಬೂತ್ನ ಪ್ರತಿ ಮನೆಗೂ ಹೋಗಿ ನನ್ನ ಚಿಹ್ನೆನೂ ಕೊಡ್ತಾರೆ, ನನ್ನ ಬಗ್ಗೆ ಪ್ರಚಾರ ಮಾಡ್ತಾರೆ. ಸರ್, ಪ್ರಮುಖವಾಗಿ ನೀವು ಚುನಾವಣೆ ಘೋಷಣೆಗೂ ಮುನ್ನ ಅಂದರೆ ಒಂದೊಂದು 3 ಬೇಡಿಕೆಗಳನ್ನ ಇಟ್ಕೊಂಡು ಒಂದು ಸ್ಪರ್ಧೆಯನ್ನು ಮಾಡ್ತೀನಿ ಅಂತ ಹೇಳಿದ್ರಿ. ಈಗ ಕಣದಲ್ಲಿ ಕೂಡ ಉಳಿದಿದ್ರಿ. ರಾಜ್ಯದ ಮಟ್ಟದ ನಾಯಕರುಗಳು ಅಥವಾ ಸಂಘದ ಹಿರಿಯರುಗಳು ಯಾರಾದರೂ ನಿಮ್ಮ ಸಂಪರ್ಕ ಮಾಡ್ತಾರೆ ಅಥವಾ ಯಡಿಯೂರಪ್ಪ ವಿರೋಧಿ ಬಣದ ನಾಯಕರ ಸಂಪರ್ಕ ಮಾಡಿದ್ದಾರೆ? ಯಾರು ಮಾತುಗೂ ನಾನು ಸೊಪ್ಪಾಕಿಲ್ಲ, ಸೊಪ್ಪಾಗೋದಿಲ್ಲ ಅಂತ ತೀರ್ಮಾನ ಆಗೋಯ್ತು. ಸ್ಪರ್ಧೆ ಮಾಡ್ತೀನಿ, ನಡಿ ಕಾಪಿ ಕುಡಿ. ಪ್ರಮುಖವಾಗಿ ಇದು ಮಾಜಿ ಸಚಿವ ಪಕ್ಷೇತರ ಅಭ್ಯರ್ಥಿ ಕೆಎಸ್ ಈಶ್ವರಪ್ಪನವರ ಮಾತು. ನಾನು ನನ್ನ ನಿರ್ಧಾರಕ್ಕೆ ಬದ್ಧವಾಗಿದ್ದೇನೆ, ಹಾಗಾಗಿ ಸ್ಪರ್ಧೆಯನ್ನು ಮಾಡ್ತೇನೆ. ಗೆದ್ದ ನಂತರದಲ್ಲಿ ಈ ಒಂದು ಉಚ್ಚಾಟನೆ ಕೂಡ ತಾತ್ಕಾಲಿಕ. ಗೆದ್ದ ನಂತರದಲ್ಲಿ ನಾನು ಮತ್ತೆ ಪಕ್ಷಕ್ಕೆ ಹೋಗ್ತೇನೆ ಅನ್ನೋ ಮಾತನ್ನು ಕೂಡ ಈಶ್ವರಪ್ಪನವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನವೀನ್ ಪುರ್ದಾಳ್, TV5 ಶಿವಮೊಗ್ಗ.